ಏ ಸಂಗೀತ, ಅದು ಬಡ್ಗಿ ಎಲ್ಲಿದ? ಆ ಕರುನಾಡಿಗೆ ನಮಸ್ಕಾರ. ಇವತ್ತು 7 ಏಪ್ರಿಲ್ 2025. ನಾಳೆ 8 ಏಪ್ರಿಲ್. ಒಂದು ಬಡ್ಗಿ ಎತ್ತು ನೋಡಿ, ಎಲ್ಲದ ನೋಡು. ನಾಳೆ 8 ಏಪ್ರಿಲ್ 2025 UGC NTA ನೆಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕುವ ಕೊನೆಯ ದಿವಸ ನಾಳೆ. UGC NTA ನೆಟ್ ಸೈನ್ಸ್ ಫ್ಯಾಕಲ್ಟಿ ವಿದ್ಯಾರ್ಥಿಗಳು ಈ ನೆಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಲಿಕ್ಕೆ ಬರುವುದಿಲ್ಲ. ಸೈನ್ಸ್ ಬ್ಯಾಕ್ಗ್ರೌಂಡ್ ಇರುವಂತ ವಿದ್ಯಾರ್ಥಿಗಳು CSIR ನೆಟ್ ಎಕ್ಸಾಮ್ ಅದು ಬೇರೆ ಇದೆ, ಆ ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಇದು ಕೇವಲ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳ ಸಲುವಾಗಿ ಈ ಎಕ್ಸಾಮ್ ಇದೆ. ಸೊ ನಾಳೆನೆ ಕೊನೆಯ ದಿವಸ. ಸೊ ಇವತ್ತು ಮತ್ತು ನಾಳೆ 2 ದಿವಸಗಳಲ್ಲಿ ತಾವು ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಇವತ್ತೇ ತಾವೆಲ್ಲರೂ ಅಪ್ಲಿಕೇಶನ್ ಹಾಕಿ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಬೇಕು. ಯಾರು ಇಲ್ಲಿವರೆಗೆ ಅಪ್ಲಿಕೇಶನ್ ಹಾಕೋದು ಆಗಿಲ್ಲವೋ ಅನೇಕ ಕಾರಣಗಳಿಂದ ತಾವು ದಯವಿಟ್ಟು ಇವತ್ತಾದರೂ ಕೂಡ ತಾವು ಅಪ್ಲಿಕೇಶನ್ ಹಾಕಿ ಈ ಎಕ್ಸಾಮ್ ಬಗ್ಗೆ ಪ್ರಿಪರೇಷನ್ ಮಾಡುತ್ತಾ ಹೋಗಬೇಕು. ನನಗೆ ಗೊತ್ತಿದೆ ನೀವೆಲ್ಲರೂ KSET ಎಕ್ಸಾಮ್ ಅನ್ನ ತುಂಬಾ ಆತುರದಿಂದ ಕಾಯುತ್ತಿದ್ದೀರಿ. KSET ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಸರ್, KSET ಎಕ್ಸಾಮ್ ಯಾವಾಗ ನಡೆಸ್ತಾರೆ ಸರ್, KSET ಎಕ್ಸಾಮ್ ಬಗ್ಗೆ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅನ್ನುವ ಹಂಬಲ ನಿಮ್ಮ ಮನುಷ್ಯನೊಳಗೈತಿ. ಆದ್ರೆ ದೇವರ ಉದ್ದೇಶನೇ ಬೇರೆ. KSET ಎಕ್ಸಾಮ್ಗಿಂತ ಮುಂಚೆ ಒಂದು ಅವಕಾಶ ನೆಟ್ ಎಕ್ಸಾಮ್ ಕೊಟ್ಟಿದ್ದಾರೆ. ಈ ನೆಟ್ ಎಕ್ಸಾಮ್ ಅನ್ನ ತಾವೆಲ್ಲರೂ ಬರೆದು ನೆಟ್ ಎಕ್ಸಾಮ್ದೊಳಗೆ ಪಾಸ್ ಆಗಲೇಬೇಕು. ನನ್ನ ಅಭಿಪ್ರಾಯದ ಪ್ರಕಾರ, ನನ್ನ ಮನುಷ್ಯನ ಪ್ರಕಾರ, ನನ್ನ ಅನುಭವದ ಪ್ರಕಾರ, ನನ್ನ ಬುದ್ಧಿಯ ಪ್ರಕಾರ, ನನ್ನ ಪ್ರಿಪರೇಷನ್ ಪ್ರಕಾರ KSET ಎಕ್ಸಾಮ್ಗಿಂತ NET ನೆಟ್ ಎಕ್ಸಾಮ್ ತುಂಬಾ ಈಸಿ ಆಗಿರುತ್ತದೆ, ಸರಳವಾಗಿರುತ್ತದೆ ಮತ್ತು ಕ್ಲಾರಿಟಿದಿಂದ ಕೂಡಿರುತ್ತದೆ. ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಇರುವುದರಿಂದ ಯಾವುದೇ ಪ್ರಕಾರದ ಅವ್ಯವಹಾರಗಳು, ಯಾವುದೇ ಪ್ರಕಾರದ ತಪ್ಪುಗಳು, ಯಾವುದೇ ಪ್ರಕಾರದ ನೆಗೆಟಿವ್ ವಿಚಾರಗಳು ಈ ನೆಟ್ ಎಕ್ಸಾಮ್ದಲ್ಲಿ ಇರುವುದಿಲ್ಲ. ಸೊ ಹೀಗಾಗಿ ತಾವೆಲ್ಲರೂ ಈ ನೆಟ್ ಎಕ್ಸಾಮ್ ಅನ್ನ ತುಂಬಾ ಧೈರ್ಯದಿಂದ ಎದುರಿಸಬೇಕು. ನೆಟ್ ಎಕ್ಸಾಮ್ ಅನ್ನ ಅಂಜಿ ಎಷ್ಟೋ ವಿದ್ಯಾರ್ಥಿಗಳು ಪೇಪರ್ ಬರೆಯುವುದಿಲ್ಲ, ಅಪ್ಲಿಕೇಶನ್ ಹಾಕುವುದಿಲ್ಲ. ಹಿಂದಿ ಮತ್ತು ಇಂಗ್ಲಿಷ್ ಮೀಡಿಯಂದಲ್ಲಿ ಪ್ರಶ್ನೆ ಕೇಳುತ್ತಾರೆ ಸರ್ ಅಂತೇಳಿ ತಿಳಿದು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕುವುದಿಲ್ಲ. ನನಗೆ ಗೊತ್ತೈತಿ, ಇವನ್ ಈ ಕನ್ನಡ ಲಿಟ್ರೇಚರ್ದೊಳಗ KSET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 14,000 20,000 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. NET ನೆಟ್ ಎಕ್ಸಾಮ್ದೊಳಗೆ ಬರೀ 3,000 ಜನ. ಸೋಶಿಯಾಲಜಿ ಸಬ್ಜೆಕ್ಟ್ ದೊಳಗೆ KSET 10,000 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಇಲ್ಲಿ ಜಾಗರೂಕದೊಳಗೆ ಇಲ್ಲಿ ಕಡಿಮೆ, ಹಿಂದಿದೊಳಗೆ ಇಲ್ಲಿ ಕಡಿಮೆ. ಎಲ್ಲಾ ರಾಜ್ಯದ ವಿದ್ಯಾರ್ಥಿಗಳು ನೆಟ್ ಎಕ್ಸಾಮ್ ಅಪ್ಲಿಕೇಶನ್ ಕಡಿಮೆನೆ ಹಾಕುತ್ತಾರೆ ಮತ್ತು ನೆಟ್ ಎಕ್ಸಾಮ್ ಅನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ನೆಟ್ ಎಕ್ಸಾಮ್ ಅನ್ನ ತುಂಬಾ ಕ್ಯಾಶುವಲ್ ಆಗಿ ತೆಗೆದುಕೊಳ್ಳುತ್ತಾರೆ. ಹೀಗಾಗಿ ನೆಟ್ ಎಕ್ಸಾಮ್ ನಿಮ್ಗೆ ಹಾರ್ಡ್ ಅನಿಸಬಹುದು. ಮತ್ತೆ ಇನ್ನೊಂದು ವಿನಂತಿ, ಯಾರು ಇಲ್ಲಿಯವರೆಗೆ KSET ಎಕ್ಸಾಮ್ ಅನ್ನ ಪಾಸ್ ಆಗಿದ್ದೀರೋ, ಮೊನ್ನೆ 2023 ಮತ್ತು 24 ನೀವಂತೂ ಕಂಪಲ್ಸರಿಯಾಗಿ ನೆಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಲೇಬೇಕು. ನೆಟ್ ಎಕ್ಸಾಮ್ ರಿಸಲ್ಟ್ ಅನ್ನ ಪಡೆದುಕೊಳ್ಳಲೇಬೇಕು. KSET ಜೊತೆಗೆ ನೆಟ್ ಎಕ್ಸಾಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಲೇಬೇಕು. ನಾಳೆ ಮತ್ತೆ ಕೊರಗಬಾರ್ದು, ಸರ್ ನಾನು KSET ಒಂದೇ ಪಾಸ್ ಆಗಿನ್ರಿ, ನೆಟ್ ಒಂದು ಮಾಡೋದು ಉಳಿದಿತ್ತು. ಮತ್ತು ಬಹಳ ದಿವಸದ ನಂತರ ನೆಟ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಂತ ಕೂತ್ರೆ ಅದು ಒಂದು ಗ್ಯಾಪ್ ಪಡೆದುಕೊಂಡ ನಂತರ ಮತ್ತೆ ಇನ್ನೊಂದು ಎಕ್ಸಾಮ್ ಪ್ರಿಪರೇಷನ್ ಮಾಡೋದು ತುಂಬಾ ಕಷ್ಟ. ಹೀಗೆ ಗರಂ ಇರ್ತೀರಿ ನೀವು, ಹೀಗೆ ಗರಮದೊಳಗೆ ಇದೊಂದು ಕೆಲಸ ಮಾಡ್ಕೊಂಡು ಹೋಗ್ಬೇಕು. KSET ಪಾಸ್ ಆಗಿದ ತಕ್ಷಣ ನೆಟ್ ಎಕ್ಸಾಮ್ ಕ್ಲಿಯರ್ ಆಗಿರ್ಬೇಕು. ಗ್ಯಾಪ್ ಪಡೆದುಕೊಳ್ಳಬಾರದು. KSET ಪರೀಕ್ಷೆ ಪಾಸ್ ಆದವ್ರು ಎಲ್ಲಾ ವಿದ್ಯಾರ್ಥಿಗಳು ನೆಟ್ ಎಕ್ಸಾಮ್ ಕಣ್ಣು ಮುಚ್ಚಿ ಪಾಸ್ ಆಗುತ್ತಾರೆ. ಆದ್ರೆ KSET ಪರೀಕ್ಷೆ ಪಾಸ್ ಆದಂತ ಮ್ಯಾಕ್ಸಿಮಮ್ ಹುಡುಗರು ನೆಟ್ ಎಕ್ಸಾಮ್ ಪ್ರಿಪರೇಷನ್ ಮಾಡುವುದಿಲ್ಲ, ಸೀರಿಯಸ್ ಆಗಿ ತೆಗೆದುಕೊಳ್ಳುವುದು. ನಾವು ಪಾಸ್ ಆಗಿನಲ್ರಿ ಸರ್, ನಾನು ಗೆದ್ದಿನ ಸರ್, ಇವಾಗ ನಾನು ಎದಕ್ಕೆ ನೆಟ್ ಎಕ್ಸಾಮ್ ಬರೀಬಹುದು, ನೆಟ್ ಎಕ್ಸಾಮ್ ಬರೆದ್ರೆ ಏನ್ ಲಾಭ ಇಲ್ಲ. ಆದ್ರೂ ಕೂಡ ನಾವೇನ್ ಕರಿತೀವಿ, ಮಾಡೋ ಟೈಮ್ದೊಳಗೆ ಇದೊಂದು ಮಾಡಿಬಿಡ್ರಲ್ಲ. KSET ಜೊತೆಗೆ ನೆಟ್ ಒಂದು ಆಗ್ಲಿಲ್ಲ, ಏನ್ ತಪ್ಪೇನು ಇರಂಗಿಲ್ಲ.
ಆದ್ರೆ ಮಾಡುವಂತ ಮನಸ್ಸು, ಮಾಡುವಂತ ನಿರ್ಧಾರ, ಮಾಡುವಂತ ಆಲೋಚನೆ, ಮಾಡುವಂತ ವಿಚಾರ ನೀವು ಮಾಡಬೇಕು. ಪ್ಲೀಸ್ ಕೈ ಮುಗಿದು ವಿನಂತಿ, ಕೆಸೆಟ್ ಪಾಸ್ ಆದಂತ ಎಲ್ಲಾ ವಿದ್ಯಾರ್ಥಿ ಬಳಗದವರು NET ನೆಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಲೇಬೇಕು. ನೀವೆಲ್ಲರೂ ಪರೀಕ್ಷೆ ಪಾಸ್ ಆಗೇ ಆಗ್ತೀರಿ. ಮತ್ತು ಕೆಸೆಟ್ ಪ್ರಿಪರೇಷನ್ ಮಾಡುವಂತ ವಿದ್ಯಾರ್ಥಿಗಳು, ಯಾರು ನೆಟ್ ಎಕ್ಸಾಮ್ ಒಳಗೆ ರಿಸಲ್ಟ್ ಬಂದಿಲ್ಲವೋ ಅನ್ನುವಂಥ ವಿದ್ಯಾರ್ಥಿಗಳು, ನೆಟ್ ಎಕ್ಸಾಮ್ ಹೊಡ್ರಿ ಕುಸ್ತಿ, ದೊಡ್ಡದು ಕುಸ್ತಿ ಆಯ್ತು ಇದಕ್ಕೆ. ನೆಟ್ ಎಕ್ಸಾಮ್ ಪಾಸ್ ಆದ್ರೆ ಅಂದ್ರೆ ಉಳಿದಿದ್ದು ಕೆಸೆಟ್ ಕಣ್ಣು ಮುಚ್ಚಿ ಪಾಸ್ ಆಗ್ತೀರಿ. ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕಣ್ಣು ಮುಚ್ಚಿ, ನೆಟ್ ಎಕ್ಸಾಮ್ಗೆ ಅಷ್ಟೊಂದು ಬೆಲೆ ಐತಿ. ಸರ್ ನಾನು ನೆಟ್ ಪಾಸ್ ಆಗಿನ್ರಿ ಸರ್ ಅಂತೇಳಿ, ಅದು ಹೆಮ್ಮೆಯ ವಿಚಾರ. ಆದ್ರೆ ಯಾವುದೇ ಎಕ್ಸಾಮ್ ನೋಡ್ರಿ, ಯಾವುದೇ ಎಕ್ಸಾಮ್ ಅನ್ನ ಅಥವಾ ನೆಟ್ ಆಗ್ಲಿ ಕೆಸೆಟ್ ಆಗ್ಲಿ ಇದನ್ನ ಹಗುರವಾಗಿ ತೆಗೆದುಕೊಳ್ಳಬಾರದು. ಮೊದಲೇ ಕಂಡೀಷನ್. ಸರ್ ಹೇಳಿದ್ದೆ ನೀವು ಹೇಳ್ತಿರಲ್ರಿ, ಏನಾದರೂ ಟ್ರಿಕ್ ಹೇಳ್ರಿ, ಏನಾದರೂ ಶಾರ್ಟ್ ಕಟ್ ಹೇಳ್ರಿ, ಏನಾದರೂ ಒಳಗಿಂದ ಟೆಕ್ನಿಕ್ ಹೇಳ್ರಿ ಅಂದ್ರೆ ಬೇಗನೆ ನಾವು ಪಾಸ್ ಆಗ್ತೀವಿ. ಹಾಗಿದ್ರೆ ಎಲ್ಲರೂ ಕೆಸೆಟ್ ನೆಟ್ ಪಾಸ್ ಆಗ್ತಿದ್ರಣ್ಣ. ಒಂದೇ ಎರಡೇ ಮಾತಿನೊಳಗೆ ಟೆಕ್ನಿಕ್ ಹೇಳಿದ್ರೆ ಎಲ್ಲರೂ ಪಾಸ್ ಆಗ್ತಿದ್ರು. ದೇರ್ ಇಸ್ ನೋ ಟೆಕ್ನಿಕ್, ದೇರ್ ಇಸ್ ನೋ ಶಾರ್ಟ್ ಕಟ್, ದೇರ್ ಇಸ್ ನೋ ಸುಮ್ಮನೆ ಬೋಗಸ್ ಯಾವುದೂ ಇಲ್ಲ. ಅದಕ್ಕೆ ಪ್ಲೀಸ್ ನನಗೆ ಆ ರೀತಿ ಮೆಸೇಜ್ನು ಮಾಡಬೇಡ್ರಿ, ಆ ರೀತಿ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಸ್ವಲ್ಪ ಹೇಳ್ರಿ ಪಾಸ್ ಹಂಗೆ ಆಗೋದು, ಅವು ಏನೂ ಇರಂಗಿಲ್ಲ. ಅದನ್ನ ಬಹಳ ಆಳವಾಗಿ ಸಿಸ್ಟಮೆಟಿಕ್ ಆಗಿ ಪ್ರಿಪರೇಷನ್ ಮಾಡ್ಬೇಕಾಗ್ತದೆ. ಅದಕ್ಕೆ ನೀವು ನೋಡ್ರಿ, ಬಂಗಾರ ಶುದ್ಧ ಇದೆಯೋ ಇಲ್ಲೋ ಅನ್ನೋ ಸಲುವಾಗಿ ಬಂಗಾರಕ್ಕೆ ನಾವು ಬೆಂಕಿ ಹಚ್ಚಿ ಅದನ್ನ ಕಳ ಕುದಿಸಿ ಅದನ್ನ ತಿಕ್ಕಿ ಕಾಯ್ದು ತಿಕ್ಕಿ ನೋಡ್ತಿರ್ತಾರ. ಬೆಂಕಿ ಹಚ್ಚಿ ಅದನ್ನ ಬಂಗಾರ ಹೊರಗೆ ಹಚ್ಚಿ ನೋಡ್ತಿರೋದು ಒರಿಜಿನಲ್ ಅದು ಅನಿಲ್ಲ ಅಂತೇಳಿ. ಹಿಂಗೆ ಇದ್ರೊಳಗಿನ ನೀವು ಬರ್ಬೇಕಪ್ಪ. ನೀವು ಸುಡ್ಬೇಕ ಅಂದಾಗ ನೀವು ಹೊಳಿತೀರಿ, ಸುಡಲಾರಿ ನೀವು ಹೊಳೆಯೋದು ಹೇಗ್ರಿ? ಅದಕ್ಕೆ APJ ಅಬ್ದುಲ್ ಕಲಾಂ ಹೇಳ್ತಿರ್ತಾರ, ಸೂರ್ಯನ ಹಾಗೆ ಪ್ರಜ್ವಲಿಸಬೇಕಾದ್ರೆ ಮೊದಲು ನೀನು ಸೂರ್ಯನ ಹಾಗೆ ಸುಡಬೇಕು, ಸೂರ್ಯನ ಹಾಗೆ ಸುಡಬೇಕಂತಾರೆ. ಸುಟ್ಟಾಗ ನೀನು ಬೆಳಕನ್ನ ಕೊಡ್ತಿ ಅಂತೇಳಿ. ಸೊ ನೀವು ಇದನ್ನ ಮಾಡೋದು ಯಾರು? ನೀವು. ನಾ ಮೊದಲೇ ಹೇಳಿನ್ರಿ, ನಿಮ್ಮ ಆಲೋಚನೆವೇ ನಿಮ್ಮ ಜೀವನವನ್ನು ನಿರ್ಧಾರ ಮಾಡುತ್ತದೆ. ನಿಮ್ಮ ಜೀವನ ಯಾರ ಕೈ ಒಳಗಂದ್ರೆ ನಿಮ್ಮ ಕೈ ಒಳಗ. ಲೈಫ್ ಈಸ್ ಓನ್ಲಿ ವಾಟ್ ವಿ ಮೇಕ್ ಇಟ್. ಲೈಫ್ ಈಸ್ ವಾಟ್ ವಿ ಚೂಸ್ ಇಟ್ ಟು ಮೇಕ್. ಲೈಫ್ ಈಸ್ ಓನ್ಲಿ ವಾಟ್ ವಿ ಚೂಸ್ ಟು ಮೇಕ್ ಇಟ್. ನಮ್ಮ ಜೀವನ ನಮ್ಮ ಕೈಯಲ್ಲಿದೆ. ನಮ್ಮ ಜೀವನ ಹೇಗೆ ರೂಪಿಸ್ಕೊಳ್ಬೇಕು ಅದು ನಮ್ಮ ಕೈ ಒಳಗೈತಿ. ಬೇರೆಯವರು ಬಂದು ನಿಮ್ಮ ರೂಪವನ್ನ, ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಕ, ನಿಮ್ಮ ಜೀವನವನ್ನ ಕೆತ್ತುವ ಸಲುವಾಗಿ ಯಾರಿಂದಲೂ ಸಾಧ್ಯ ಇಲ್ಲ. ಬೇರೆಯವರು ಬಂದು ನಿಮ್ಗೆಲ್ಲ ಮೇಕಪ್ ಮಾಡಿ ರೆಡಿ ಮಾಡೋದು ಎಲ್ಲದರ ಟೈಮ್ ನಿಮ್ಗೆಲ್ಲಿ. ಅದಕ್ಕೆ ನಿಮ್ಮ ಜೀವನಕ್ಕೆ ನೀವೇ ದಾರಿ ತೋರಿಸ್ಬೇಕು. ನಿಮ್ಮ ಜೀವನಕ್ಕೆ ನೀವೇ ಒಂದು ಆಶಯ ಕಿರಣವರಾಗಿರಬೇಕು. ಸೊ ಲೈಫ್ ಈಸ್ ಓನ್ಲಿ ವಾಟ್ ವಿ ಚೂಸ್ ಟು ಮೇಕ್ ಇಟ್. ನಮ್ಮ ಜೀವನವನ್ನು ಹೇಗೆ ಮಾಡ್ಬೇಕು ಅನ್ನೋದು ನಾವು ನಿರ್ಧಾರ ಮಾಡಬೇಕು. ನಾನು ಮೊದಲೇ ಹೇಳಿನ್ರಿ, ಪ್ರೊಫೆಸರ್ ಆಗ್ಬೇಕಂತೇಳಿ ಮನಸ್ಸು ಎಕ್ಸಾಕ್ಟ್ ಇತ್ತು ಅಂತಂದ್ರೆ ನೆಟ್ ಕೆಸೆಟ್ ಅನಿವಾರ್ಯ. ಈ ಪರೀಕ್ಷೆ ನೀವು ಪಾಸ್ ಆಗಲೇಬೇಕು. ನೋಡ್ರಿ, ಪ್ರತಿ ವರ್ಷದೊಳಗೆ 2 ಬಾರಿ ನೆಟ್ ಎಕ್ಸಾಮ್ ಕರಿತಿರ್ತಾರೆ. ನಾವು ಎಷ್ಟು ಇದನ್ನ ಸೀರಿಯಸ್ ಆಗಿ ತಗೋತೀವಿ. ಯಾರು ಸೀರಿಯಸ್ ಆಗಿ ಈ ಎಕ್ಸಾಮ್ ಕಡೆ ನೋಡುತ್ತಾರೋ ಅವರು ರಿಸಲ್ಟ್ ಪಡೆಯುತ್ತಾರೆ. ಸೀರಿಯಸ್ ಅಟೆಂಪ್ಟ್ ಇರ್ಬೇಕು. ಸುಮ್ಮನೆ ಕ್ಯಾಶುವಲ್ ಆಗಿ ಹೋಗಿ ಅಟೆಂಪ್ಟ್ ಮಾಡಿ ಬರೋದಲ್ಲ, ಕ್ಯಾಶುವಲ್ ಆಗಿ ಹೋಗಿ ಎಕ್ಸಾಮ್ ಬರೋದಲ್ಲ, ಕ್ಯಾಶುವಲ್ ಆಗಿ ಕ್ವಶನ್ ಪೇಪರ್ ನೋಡೋದಲ್ಲ. ಸೀರಿಯಸ್ ಅಟೆಂಪ್ಟ್ ಹೊಡೆದ್ರೆ ಹಿಂಗೆ ಎಕ್ಸಾಮ್ ಬರುವಾಗ ಅಳ್ಕೊಂತಾರೆ ಬರ್ರಿ. ನೀವು ಫೇಲ್ ಆದ್ರೆ ಆಗ್ಲಿ ಅಳ್ಕೊಂತ ಬರ್ಬೇಕು. ಏನ್ ಸರ್ ಅಳ್ಕೊಂತ ಬರ್ಬೇಕು. ಎಕ್ಸಾಮ್ ಹಾಲ್ ಒಳಗಿಂದ ಬರುವಾಗ ಪೇಪರ್ ಟಪ್ ಇತ್ತಲೋ ಅಳ್ಕೊಂತ ಬರ್ಬೇಕು ನೀವು. ಅವಾಗ ನಾ ಬಿಗ್ ಸಲ್ಯೂಟ್ ಫಾರ್ ಯು. ಪೇಪರ್ ತುಂಬಾ ಕಠಿಣ ಇತ್ತು, ನೀವು ಹೊರಗೆ ಬರುವಾಗ ನಕ್ಕೊಂತ ಬರ್ತಿದ್ರಿ ಅಂದ್ರೆ ಜಾಡಿಸಿ ನಿಮ್ಮ ಮನ್ಯಾಗ ನಿಮ್ಮ ಅವ್ವ ಅಪ್ಪ ತಂದು ನಿಮಗೆ ಬಡಿಬೇಕು ಬೆನ್ನಾಗ. ನಕ್ಕೊಂತ ಬರ್ತಿಲ್ಲ ನಾಲಾಯಕ್. ಎಕ್ಸಾಮ್ ಹಾರ್ಡ್ ಹೋದಾಗ ನಕ್ಕೊಂತ ಬರ್ತಿ, ಹುಚ್ಚುಗೋಟೆ ಅಂತ ಹಿಂಗ್ ಮಸಡಿ ಮೇಲೆ ಬಿಡ್ಬೇಕು. ಯಾಕಂದ್ರೆ ಯು ಆರ್ ನಾಟ್ ಸೀರಿಯಸ್ ಅಬೌಟ್ ಯುವರ್ ಲೈಫ್, ಯು ಆರ್ ನಾಟ್ ಸೀರಿಯಸ್ ಅಬೌಟ್ ಯುವರ್ ಎಕ್ಸಾಮ್, ಯು ಆರ್ ನಾಟ್ ಸೀರಿಯಸ್ ಅಬೌಟ್ ಯುವರ್ ಟಾರ್ಗೆಟ್. ಅದು ಕಾಣಿಸ್ತದ್ರಿ. ಅಳ್ಕೊಂತ ಬಂದ್ರಿ ಅಂದ್ರೆ ಹೆಮ್ಮೆ. ಪ್ರಿಪರೇಷನ್ ಬಹಳ ಮಾಡಿದ ಹುಡುಗ, ಕ್ವಶನ್ ಪೇಪರ್ ತುಂಬಾ ಟಫ್ ಬಂದಿತ್ತು, ಹೀಗಾಗಿ ಅಳ್ಕೊಂತ ಬಂದ. ಅದಕ್ಕೆ ಸಲ್ಯೂಟ್ ಮಾಡ್ತೀವಲ್ಲ ನಾವು. ಕ್ವಶನ್ ಪೇಪರ್ ಆ ರೀತಿ ಹೈ ಲೆವೆಲ್ ತೆಗೆದಾರ್ರಿ. ಕ್ವಶನ್ ಪೇಪರ್ ತುಂಬಾ ಡಿಫಿಕಲ್ಟ್ ಐತಿ, ಹೀಗಾಗಿ ಅಳ್ಕೊಂತ ಬಂದಿದ್ದಾನೆ, ಮುಖ ಸಪ್ಪಕ್ ಮಾಡ್ಕೊಂತ ಬಂದಿದ್ದಾನೆ, ಡಿಪ್ರೆಷನ್ ಒಳಗೆ ಹೊರಗೆ ಬಂದಿದ್ದಾನೆ. ಯಾರು ಪ್ರಾಂಪ್ಟ್ ಆಗಿ ಸ್ಟಡಿ ಮಾಡಿ ಒಳಗೆ ಹೋಗಿರ್ತಾರೆ ನೋಡ್ರಿ, ಅವ್ರಿಗೆ ಎಕ್ಸಾಮ್ ಸ್ವಲ್ಪ ಹಾರ್ಡ್ ಆಯ್ತು, ಅವ್ರು ಹೊರಗೆ ಬರುವಾಗ ನಕ್ಕೊಂತ ಬರೋದಿಲ್ಲ. ಅವ್ರು ಸೀರಿಯಸ್ ಆಗಿನೇ ಅವ್ರು ಅಳ್ಕೊಂತ ಬರ್ತಿರ್ತಾರೆ. ಅವ್ರ ದುಃಖ ಹಂಗೆ ಎಕ್ಸಾಮ್ ಬರೀರಿ ನೀವು. ಎಕ್ಸಾಮ್ ಸೀರಿಯಸ್ ಅಟೆಂಪ್ಟ್ ಇರಲೇಬೇಕು. ಸೀರಿಯಸ್ ಅಟೆಂಪ್ಟ್ ಇರ್ಲಿಲ್ಲ ಅಂದ್ರೆ ನೋ ಯೂಸ್. ನೀವು ಎಲ್ಲಿನೂ ಲೈಫ್ದೊಳಗೆ ನೀವು ಉದ್ಧಾರ ಆಗ್ಬೇಕಾದ್ರೆ
ಸೀರಿಯಸ್ ಅಟೆಂಪ್ಟ್, ಆಮೇಲೆ ಫೋಕಸ್ಡ್ ಸ್ಟಡಿ. ಕೆಸೆಟ್ NET ನೆಟ್ ಎಕ್ಸಾಮ್ ನಿಮ್ಮ ಎದುರಿಗೆ ಅದೇ ಕಾಣಿಸ್ತಿರ್ಬೇಕು. ಕೆಸೆಟ್ ನೆಟ್ ಎರಡರ ಸಿಲೆಬಸ್ ಒಂದೇ ಐತಿ. ಫೋಕಸ್ಡ್ ಸ್ಟಡಿ ಮಾಡ್ರಿ. ಮತ್ತೆ ಬೇರೆ ಯಾವುದು ಕೈ ಒಳಗೆ ಬಂದ್ರು ಅದನ್ನ ತೆಗೆದುಕೊಳ್ಳಬಾರದು. ಬೇರೆ ಯಾವುದು ನಿಮ್ಮ ಕೈ ಒಳಗೆ ಬರ್ತಿತ್ತಂದ್ರೆ ಅದನ್ನ ಹಿಡಿಯಬಾರದು. ನೀವು ಟಾರ್ಗೆಟ್ ಈಗ ಇಟ್ಟಿರಲ್ಲ, ಹೈ ಲೆವೆಲ್ ಟಾರ್ಗೆಟ್ ಇದ್ದೀರಂದ್ರೆ ಅದ್ರ ಸಲುವಾಗಿ ಸ್ವಲ್ಪ ಎಲ್ಲ ತ್ಯಾಗ ಮಾಡಿ ಫೋಕಸ್ಡ್ ಮಾಡ್ರಿ. ಆಮೇಲೆ ಮನುಷ್ಯನೊಳಗೆ ತುಂಬಾ ಸ್ಟ್ರಾಂಗ್ ಡಿಸೈರ್ ಇರಬೇಕು. ಆಸೆ ಎಲ್ಲರೂ ಇಟ್ಟಿರ್ತಾರ್ರಿ, ಆದ್ರೆ ಸ್ಟ್ರಾಂಗ್ ಡಿಸೈರ್ ಅಂತ ಹೇಳಿ ಕರಿತೀವಿ. ಅದನ್ನ ನಾನು ಪಡಿಲೇಬೇಕು ಅನ್ನುವ ಹಂಬಲ, ತೀವ್ರ ಇಚ್ಛೆ ಯಾರ್ದಿರ್ತೈತಿ ಅಂತ ವಿದ್ಯಾರ್ಥಿಗಳು ಪರೀಕ್ಷೆ ಪಾಸ್ ಆಗ್ತಿರ್ತಾರೆ. ಅದಕ್ಕಾಗಿ ನಿಮ್ಮ ಜೀವನ ರೂಪಿಸಿಕೊಳ್ಳೋದು ನಿಮ್ಮ ಕೈ ಒಳಗೆ. ಲೈಫ್ ಈಸ್ ಓನ್ಲಿ ವಾಟ್ ಯು ಚೂಸ್ ಟು ಮೇಕ್ ಇಟ್. ನಿನ್ನೆ ನನ್ನ ಒಬ್ಬ ವಿದ್ಯಾರ್ಥಿ ಮದುವೆ ಇತ್ರಿ, ಬಾಗಲಕೋಟೆಗೆ ಹೋಗಿದ್ದೇವನು, ಬಸವನ ಬಾಗೇವಾಡಿಗೆ. ಹೋಗುವಾಗ ಇಲ್ಲೇ ಗತ್ತರಿಗೆ ಭಾಗಮ್ಮ ತಾಯಿ ದರ್ಶನ ಆನ್ ದ ವೇ ಅಂತ ಇತ್ತಂತ ತಿಳ್ಕೊಂಡು ಆ ಊರಿಗೆ ಹೋಗಿ ಭಾಗಮ್ಮ ತಾಯಿ ದರ್ಶನ ಮಾಡೋ ಸಲುವಾಗಿ ಅಲ್ಲಿ ಹೋಗಿದ್ದೆ ರೀ. ನಾನು ನಮ್ಮೆಲ್ಲ ಶಿಕ್ಷಕರ ಜನ ಕೂಡಿ 500 ರೂಪಾಯಿ ಇದೆ ನನ್ನ ಹತ್ರ. ಒಬ್ಬ ಹುಡುಗನಿಗೆ ಅಲ್ಲಿ ತೆಂಗಿನಕಾಯಿ ಮಾರ್ತಿದ್ದ ಹುಡುಗ, 500 ರೂಪಾಯಿ ಕೊಟ್ಟ ಅವನಿಗೆ. ಅವ್ನು ತೆಂಗಿನಕಾಯಿ ಕೊಡೋಮ್ಮ, ಇಲ್ಲ ಸರ್ ಚಿಲ್ಲರೆ ಇಲ್ಲ ಸರ್ ನನ್ನ ಹತ್ರ. ಆಯ್ತಾಯ್ತು ಸರ್, ನೀವು ಮತ್ತೆ ಹೆಂಗ್ ಮಾಡೋದು ತಮ್ಮ, ಫೋನ್ ಪೇ ಮಾಡ್ರಿ ಸರ್, ರೇಂಜ್ ಬರ್ತಾ ಇಲ್ರಿ ಸರ್ ಅಂದ. ಇರ್ಲಿ ಅಂತೇಳಿ ಆಯ್ತಪ್ಪ ಫೋನ್ ಪೇ ಮಾಡ್ಲಿಕ್ಕೆ ರೇಂಜ್ ಆಗ್ಲಿಲ್ಲ. 500 ರೂಪಾಯಿ ಹುಡುಗನ ಕೈ ಕೊಟ್ಟಿನಿ. ಕೊಟ್ಟು ಸರ್ ಅಷ್ಟು ಚಿಲ್ಲರ್ ಚೇಂಜ್ ಇಲ್ಲಲ್ಲ ಸರ್, ಏನ್ ಮಾಡೋದು? ಆಯ್ತು ಸರ್, ನೀವು ದರ್ಶನ ಮಾಡಿ ಬನ್ನಿ, ನಾನು ಬರೋವಾಗ ಕೊಡ್ತೀನಿ, ಅಥವಾ ಬಂದು ನೀವು ತಗೊಂಡು ಹೋಗ್ರಿ. ಆಯ್ತು ಅಂತ ತಿಳ್ಕೊಂಡು ಆ ಹುಡುಗನ 500 ರೂಪಾಯಿ ಕೊಟ್ಟು ನಾವು ದರ್ಶನ ಮಾಡ್ಲಿಕ್ಕೆ ಗತ್ತರಿಗೆ ಭಾಗಮ್ಮ ದೇವಸ್ಥಾನದ ಗರ್ಭಗುಡಿದಲ್ಲಿ ಹೋಗಿ ದರ್ಶನ ಮಾಡಿ ಹೀಗೆ ಮಾತಾಡೋಗುತ್ತ ನಾವು ನಮ್ಮೆಲ್ಲ ಶಿಕ್ಷಕರು ನಾವು ಕೂಡ ಹೊರಗಡೆ ಬಂದಿವಿ. ಹೊರಗಡೆ ಬಂದು ಅವ್ರ ಅಂಗಡಿಯಿಂದ ಬಂದು ಹೋಗಿ ನಾವು, ನನಗೆ ಅದು ನೆನಪೇ ಆಗುತ್ತೆ, ಬೇರೆ ವಿಷಯ ಮಾತಾಡ್ಕೊಂತು ನಾವು ಕಾರ್ ಒಳಗೆ ಕೂತು ಇನ್ನೇನು ಹೋಗ್ಬೇಕಂದ್ರೆ ಕಾರ್ ಒಳಗೆ ಕೂತಿನ್ರಿ. ಆ ಹುಡುಗ ನೋಡು ಸರ್ 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 ಅಂತ ಹೇಳಿ, ಏನಪ್ಪ ಸರ್ ನೀವು 500 ರೂಪಾಯಿ ಕೊಟ್ಟಿದ್ರು ಸರ್, ಚೇಂಜ್ ನಿಮ್ಗೆ ಕೊಡ್ಬೇಕಲ್ಲ ಸರ್. ಥ್ಯಾಂಕ್ ಯು ತಮ್ಮ ಅಂತೇಳಿ ಮತ್ತೆ ಕಾರ್ ಒಳಗೆ ಇಳ್ಕೊಂಡು ಆ ಹುಡುಗನ ಹತ್ರ ಆ ಚಿಲ್ಲರೆ ತಗೊಂಡು 30 ರೂಪಾಯಿ ತೆಂಗಿನ ರೇಟ್ ಇತ್ತು. ನೀವು ಹೊಳ್ಳಿ ನನಗೆ ನೀ ಆಗಿನ ಸ್ವತಃ ತಂದು 500 ರೂಪಾಯಿದು ರೊಕ್ಕ ವಾಪಸ್ ಕೊಡ್ಲಿಗತಿ ಅಲ್ಲ ತಮ್ಮ, 20 ರೂಪಾಯಿ ಇಟ್ಕೊ ನಿನ್ನ ಹತ್ರ ಅಂತೇಳಿ. ಏನ್ ಮಾಡ್ತೀವ ತಮ್ಮ ಅಂತ ಕೇಳಿದೆ ನಾನು. ಇಲ್ಲ ಸರ್, ನಾನು SSLC ಮುಗಿಸಿನಿ. ಇವಾಗ ಎಲ್ಲಿ ಮುಗಿಸಿದ? ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ಒಳಗೆ. ಎಷ್ಟು ಮಾಡಿ ಪರ್ಸೆಂಟೇಜ್? ಸರ್ ಐ ಗಾಟ್ 82%. ಆವಾ ಮತ್ತೆ ತೆಂಗಿನಕಾಯಿ ಮಾರಾಟ ಮಾಡ್ತೀವಿ 82% ಹೇಗೋ? ಇಲ್ಲ ಸರ್, ಬಡತನ ನಮ್ಗೆಲ್ಲ ಕಲಿಸ್ತಾರಿ, ನಮ್ಮ ತಾಯಿ ಇಲ್ಲಿ ಕೆಲಸ ಮಾಡ್ತಾಳ್ರಿ, ನಾನು ಮಾಡ್ತೀನಿ, ನಮ್ಮ ಅಪ್ಪ ಇಲ್ಲೇ ಸೆಕ್ಯೂರಿಟಿ ಗಾರ್ಡ್ ಅದನ್ರಿ, ಸಕ್ಕರೆ ರೇಣುಕಾ ಶುಗರ್ ಫ್ಯಾಕ್ಟ್ರಿದೊಳಗೆ ಸೆಕ್ಯೂರಿಟಿ ಗಾರ್ಡ್ ಅಂತೇಳಿ. ನಮ್ಮ ಅಪ್ಪನೂ ಕಷ್ಟಪಡ್ತಾರ್ರಿ, ನಾನು ಇಲ್ಲೇ ಮೊರಾರ್ಜಿ ಸ್ಕೂಲ್, ಒಂದು ಗೌರ್ಮೆಂಟ್ ಸ್ಕೂಲ್ ಅದ್ರಿ, ಕನ್ನಡ ಮೀಡಿಯಮ್, ಅಲ್ಲಿ ಓದ್ತೀನ್ರಿ. ಇಲ್ಲೇ ತೆಂಗಿನಕಾಯಿ ಡೈಲಿ ಎಷ್ಟು ತೆಂಗಿನಕಾಯಿ ಮಾರ್ತೀಯಪ್ಪ ತಮ್ಮ ಅಂತಂದು. ಇಲ್ಲ ಸರ್, ಸೀಸನ್ ನೋಡಿ ಅಮಾವಾಸ್ಯೆ ದಿವಸ ಜಾಸ್ತಿ ಮಾರಾಟ ಆಗ್ತಾವ್ರಿ, ಹಿಂಗೆ ಜನರಲ್ ದಿವಸ ಮಾಡ್ತೀವಿ ಸರ್, ಬದುಕ್ತೀವಿ ಸರ್, ಬದುಕಲ್ಕ ದಾರಿ ಐತಿ ಸರ್. ಮತ್ತೆ 82 ತಗೊಂಡು ಎಲ್ಲ ಭಾರಿ ಗ್ರೇಟ್, ನೀನು ಮುಂದೆ ಏನ್ ಮಾಡೋದು ಆಸೆ ಐತಿ? ಇಲ್ಲ ಸರ್, ನಾನು IAS ಆಗ್ಬೇಕು. ಅಬ್ಬಾ, ಕಲೆಕ್ಟರ್ ಆಗ್ಬೇಕಂತ? ಹೌದು ಸರ್, ನಾನು ಕಲೆಕ್ಟರ್ ಆಗ್ತೀನಿ. ಆ ಹುಡುಗನ ಬಗ್ಗೆ ಏನ್ ಖುಷಿ ಬಂತಂದ್ರ ಆ ಮುಖದ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಐತಿ ನೋಡ್ರಿ. ಆಮೇಲೆ ನನಗೆ ಪ್ರಾಮಾಣಿಕತನ, 500 ರೂಪಾಯಿ ನಾನು ಕೊಟ್ಟು ನನ್ನ ಕಾರ್ ಒಳಗೆ ಹೊಂಟಿದ್ದೆ, ವಾಪಸ್ ತಂದು ದುಡ್ಡು ಕೊಟ್ಟಾಗ ಆ ಹುಡುಗನ ಪ್ರಾಮಾಣಿಕತನ ನನ್ಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಕನ್ನಡ ಮೀಡಿಯಂ ಇದ್ರು ಒಂದೊಂದು ಸಣ್ಣದು ಇಂಟರ್ವ್ಯೂ ತಗೊಂಡೆ ನಾನು. ನಮ್ಮೆಲ್ಲ ಸರ್ಗಳು ಲೇಟ್ ಆಗಿದ್ರೆ ಏನಾದ್ರು ಹೋಗೋಣ ಅವ್ರು ಅಂತಿದ್ರು. ಹೀಗಾಗಿ ಅವ್ರಿಗೆ ಅಂಜಿ ನಾನು 2 ನಿಮಿಷದ ವಿಡಿಯೋ ಮಾಡಿದ್ದೆ. ಆ ಹುಡುಗದೊಳಗೆ ಇಂಗ್ಲೀಷ್ ಒಳಗೆ ನಾನು ಮಾತಾಡಿನಿ, ಆ ಹುಡುಗ ಇಂಗ್ಲೀಷ್ ಒಳಗೆ ಮಾತಾಡಿದ್ದ. ಒಬ್ಬ ಹಳ್ಳಿ ಒಳಗೆ ಹುಟ್ಟಿದ ಒಬ್ಬ ಗ್ರಾಮೀಣ ಭಾಗದ ಪ್ರತಿಭೆ, ತೆಂಗಿನಕಾಯಿ ಮಾರುವಂತ ಒಬ್ಬ ಹುಡುಗ SSLC ಎಕ್ಸಾಮ್ದೊಳಗೆ 82% ತೆಗೆದುಕೊಂಡು ಸಾಧನೆ ಮಾಡ್ಲಿಕ್ಕೆ ಅವನ ಕೈಲಿ ಆಗ್ತದ್ರಿ. ನೋಡಿ, ಇರುವಿನ ಭಾರ ಇರುವಿಗೆ, ಆನೆ ಭಾರ ಆನೆಗೆ. ಅವನು ಕಷ್ಟ ಪಡ್ಲಿಕ್ಕತ್ತನಲ್ರಿ. ತೆಂಗಿನಕಾಯಿ ಮಾರಾಟ ಮಾಡಿ ಜೀವನ ನಡೆಸಬೇಕಲ್ಲ. ತೆಂಗಿನಕಾಯಿ ಮಾರಾಟ ಮಾಡಿ ಕನ್ನಡ ಶಾಲೆದೊಳಗೆ ಓದಿ 82% ತೆಗೆದುಕೊಳ್ಳಬೇಕಲ್ಲ. ಪ್ರತಿಯೊಬ್ಬರು ಕಷ್ಟ ಪಡಲೇಬೇಕು. ಕಷ್ಟ ಪಟ್ಟಾಗ ಮಾತ್ರ ನೀವು ಯಶಸ್ವಿ ಆಗ್ತೀರಿ. ಕಷ್ಟ ಪಡಲಿಲ್ಲ ಅಂದ್ರೆ there is no success, there is no celebration, there is no reputation, there is no confidence. ಲೈಫ್ದೊಳಗೆ ಯಶಸ್ವಿ. ಆ ಒಬ್ಬ 10ನೇ ಕ್ಲಾಸದ ಹುಡುಗ ಇಷ್ಟು ತ್ಯಾಗ ಮಾಡಿ ರಿಸಲ್ಟ್ ಪಡಿತಾನಂದ್ರ ನಮಗೂ ನಿಮಗೆ ಏನಾಗ್ಯದ್ರಿ? ನಾವು ಇಷ್ಟೆಲ್ಲ ದೊಡ್ಡವರಿದ್ದೀವಿ, ಅರಿವು ನಮ್ಮ ಹತ್ರ ಐತಿ, ಬುದ್ಧಿ ನಮಗ ಐತಿ, ಜೀವನದ ಅನುಭವ ನಮಗೈತಿ. ನಮಗೆ ಇಷ್ಟೆಲ್ಲ ಇದ್ರೂ ಕೂಡ ನಾವು ಮಾಡ್ಲಿಲ್ಲ ಅಂದ್ರೆ ಅದರದ್ದು ಹೊಣೆಗಾರಿಕೆ ಯಾರು? ನಾವು. ನಮ್ಮ ಜವಾಬ್ದಾರಿ ನಮ್ಮ ಮೇಲಿದೆ. ಹೀಗಾಗಿ ಇಲ್ಲ ಸರ್, ಇಲ್ಲ, ಆ ಹುಡುಗ ಮಾಡ್ತಾ ಇದ್ದೇನಲ್ಲ, ಒಬ್ಬ ಚಿಕ್ಕ ಹುಡುಗ ಸ್ವಾಭಿಮಾನದಿಂದ ತೆಂಗಿನಕಾಯಿ ಮಾರಾಟ ಮಾಡಿ, ಅದು ಗಿರಾಕಿ ಬಂದಾಗ ಮಾರಾಟ ಮಾಡೋದಲ್ಲ. ಸರ್ ತಗೊಳ್ರಿ, ಏನ್ ನಾವು ಮುದ್ದಮ್ ಸರ್ ನೀವು ತಗೊಳ್ಳೇಬೇಕಂತ ಕಿಶದಾಗ ತೆಂಗಿನಕಾಯಿ ಒತ್ತನೋ? ಇಲ್ಲ, ಗಿರಾಕಿ ಬಂದಾಗ ನೋಡ್ರಿ. ಮತ್ ಬಿಸಿಲಿನೊಳಗ ಅಂತ ದೊಡ್ಡ ಬಿಸಿಲು,
ಅದು ಮುಗಿಸ್ಕೊಂಡು ಬಂದು ಆ ಹುಡುಗನ ಬಗ್ಗೆ ಹೆಮ್ಮೆ ಅನಿಸಿದೊಳಗೆ ನಿನ್ನೆ ನಾನು ನಾಗಣಸೂರ್ಗೆ ಹೋಗಿದ್ದೆ. ಇಲ್ಲೇ ನಮ್ಮ ಊರ ಹತ್ರ ನಾಗಣಸೂರು. ಮಧ್ಯಾಹ್ನದೊಳಗೆ ನಾನು ನಮ್ಮ ಮಿಸಸ್ ಕೂಡ ಗಾಡಿ ಮೇಲೆ ಹೋಗಿದ್ದೆವು. 1 ಗಂಟೆ ಆಗಿತ್ತು. ಸಿಕ್ಕಾಪಟ್ಟ ಬಿಸಿಲ. ಅಲ್ಲಿ ನಾನು ಕೈ ಒಳಗೆ ಕಲ್ತಿದ್ದು 5ನೇ ಹುಡುಗ ಓಡೋಡು ಬಂದ, ಸರ್ 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 ನಮ್ಮ ಮೇಡಮ್ ಅಂದ್ರು, ಸರ್ ಯಾರು ಓದರ್ಲತ್ತ ನೋಡ್ರಿ ಹುಡುಗ, ಅವ್ನು ಚಪ್ಪಲ್ ಇರೋರು ಓಡ್ಕೊಂತ ಹೊಂಟಾನು, ಸರ್ 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 ಅಲ್ಲ ಯಾಕಲೇ ತಂದ್ರ, ಇಲ್ಲ ಸರ್ ಸರ್ ನೀವು ಇಲ್ಲಿ ಬಂದಿರಿ ನಮ್ಮ ಊರಿಗೆ. ನಾನಂದೆ ಇಲ್ಲೇನ್ ಮಾಡ್ಲಿಕತ್ತಿದ ಮಂಚೆ ಹೋಗ್ತದ. ಇಲ್ಲ ಸರ ನಮ್ಮ ಊರ ಐತ್ರಿ ನಾಗಣಸೂರು. ಏನ್ ಮಾಡ್ಲಿಕತ್ತಿದ್ ನೀನು? ಸರ ನಾನು ಗ್ಯಾಸ್ ಇರ್ತದಲ್ಲ ಮನಿ ಗ್ಯಾಸ್, ಆ ಗ್ಯಾಸ್ ಹೊತ್ಕೊಂಡು ಹೊಂಟನ್ರಿ ಕಿಟ್ಟದಪ್ಪ. ಏನು ಇದೆಲ್ಲ ಏನ್ ಕೆಲಸ ಮಾಡ್ತೀನಿ ನೀನು ಇಂಥ ಬಿಸಿಲೊಳಗ? ಇಲ್ಲಿ ಸರ ಮಾಡ್ಬೇಕಲ್ರಿ. ಒಂದು 6ನೇ ಕ್ಲಾಸದ ಹುಡುಗ ಮಧ್ಯಾಹ್ನದೊಳಗ 1 ಗಂಟೆಗೆ ಚಪ್ಪಲ್ ಇರ್ಲಾರ ಒಂದು ಗ್ಯಾಸ್ ಹೊತ್ಕೊಂಡು ಹೊಂಟಂದು 6ನೇ ಕ್ಲಾಸ್. ಏನು ಇಲ್ಲಿ ಸರ ಇಲ್ಲಿ ಮಾಡಿದಂದ್ರೆ ಸ್ವಲ್ಪ ದೊಡ್ಡ ಸಿಗ್ತದೆ ಅಂದ್ರ ಒಬ್ಬ ಚಿಕ್ಕ ಹುಡುಗನೂ ಪ್ರಯತ್ನ ಪಡ್ಲಿಕತ್ತನ್ರಿ. ಚಿಕ್ಕ ಹುಡುಗನೂ ಸಾಧನೆ ಸಲುವಾಗಿ. ಅಂದ್ರೆ ಜೀವನ ಯಾರ್ದು ಸ್ಮೂತ್ ಆಗಿ ಇರಂಗಿಲ್ರಿ. ಅದನ್ನ ನೀವು ತಿಳ್ಕೊಂಡು ತಗೋಡ್ರಿ. ನೀವು ಅದಕ್ಕೆ ನೀವು ಕಷ್ಟ ಐತಿ, ಕಷ್ಟ ಎಲ್ಲರಿಗೂ ಕಷ್ಟ ಇರೋದೆ, ಎಲ್ಲರಿಗೂ ನೋವು ಇರೋದು, ಎಲ್ಲರಿಗೂ ಸಮಸ್ಯೆ ಇರೋದೆ. ಅದ್ರೊಳಗಿಂದ ನಾವು ದಾರಿ ತೆಗೆದು ಮುಂದೆ ಹೋಗ್ಬೇಕು. ಸೊ ಇದು ಒಂದೇ ದಾರಿ ಐತಿ ನಿಮ್ಗ ಜೀವನದೊಳಗೆ ಬೆಳಿಬೇಕಾದ್ರೆ. ಕೆಸೆಟ್ ನೆಟ್ ಸಿವೆ ಮತ್ತೊಂದು ದಾರಿ ಇಲ್ಲ ನಿಮಗ. ಯಾಕಂದ್ರೆ ಯು ವಾಂಟ್ ಟು ಬಿಕಮ್ ಅ ಪ್ರೊಫೆಸರ್. ಸೊ ಪ್ಲೀಸ್ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ರಿ. ಸಿಲೆಬಸ್ ಅನ್ನ ನೋಟ್ಬುಕ್ದೊಳಗೆ ಬರೀರಿ, ಕಲರ್ ಪೆನ್ನಲ್ಲಿ ಬರೀರಿ. ಅದನ್ನ ಅನಾಲಿಸಿಸ್ ಮಾಡ್ರಿ. ಆಮೇಲೆ ಓಲ್ಡ್ ಕ್ವಶನ್ ಪೇಪರ್, ಲಾಸ್ಟ್ 3 year ಕ್ವಶನ್ ಪೇಪರ್ ನಿಮ್ಮ ಹತ್ರ ಇರಲೇಬೇಕು. ಅದನ್ನ ಕೂಡ ಓದ್ರಿ. ಈ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಇರೋ DGK ಕ್ವಶನ್ ಬ್ಯಾಂಕ್, ಇದು ಪ್ರಾಕ್ಟೀಸ್ ಸಲುವಾಗಿ ತೆಗೆದುಕೊಳ್ಬೇಕು. ನೀವು ಒಂದು ಸಲ ನನ್ನ ಮೇಲೆ ನಂಬಿಕೆ ಇಡ್ರಿ ತಮ್ಮ. ಈ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಕ್ಕಿಂತ ನಾನು ಕೊಡ್ತಾ ಇರೋದು ಕ್ವಶನ್ ಬ್ಯಾಂಕ್ ಏನೈತಲ್ಲ, ನಾನು ತಂದಿದ್ದು ಜಬರ್ದಸ್ತ್ ಐತಿದು. ಪ್ರಾಮಿಸ್ ಮಾಡಿ ಹೇಳಗತ್ತೇನ್ರಿ. ಈ ಕ್ವಶನ್ ನೀವು ಅನಾಲಿಸಿಸ್ ಮಾಡಬೇಕು. ಒಂದು ಕ್ವಶನ್ಗೆ ಒಂದು ಆನ್ಸರ್ ಸರಿ ಇದ್ರೆ ಉಳಿದಿದ್ದು 3 ಆಪ್ಷನ್ ಯಾಕೆ ತಪ್ಪು, ಅದನ್ನು ನೀವು ಗೂಗಲ್ ಒಳಗೆ ವಿಕಿಪೀಡಿಯಾದೊಳಗೆ ಹುಡುಕಿದ ನೋಟ್ಬುಕ್ದೊಳಗೆ ನೋಟ್ಸ್ ಮಾಡಿದ್ರಿಲ್ಲ, ರಿಸಲ್ಟ್ ಡನ್. ಇದನ್ನು ಮಿಡಲ್ ಒಳಗೆ ಇಟ್ಟು ನಾನು ಇಲ್ಲೇ ನಿಮ್ಮ ರಿಸಲ್ಟ್ ಬರೋದು. ಇದು ಈ ಮಾರ್ಕೆಟ್ದೊಳಗೆ ಯಾವ ಬುಕ್ದೊಳಗೂ ಈ ಪ್ರಶ್ನೆ ಸಿಗಂಗಿಲ್ಲ ನಿಮಗೆ. ಯಾಕಂದ್ರೆ ಅಷ್ಟು ನನಗೆ ಗೊತ್ತಾಯ್ತಲ್ಲ, ನಾನು ಎಲ್ಲೆಲ್ಲಿದು ಎಷ್ಟೆಷ್ಟು ಯೂನಿವರ್ಸಿಟಿ ತಿರುಗಾಡಿನಿ, ಎಷ್ಟೆಷ್ಟು ಲೈಬ್ರರಿಯನ್ ಇದ್ದವ್ರಿಗೆ ಕೈಕಾಲು ಹಿಡಿದು ಅಲ್ಲಿ ಜೆರಾಕ್ಸ್ ಮಾಡ್ಕೊಂಡು ತಗೊಂಡ್ ಬಂದೀನಿ. ಹೀಗಾಗಿ ಸೋಷಿಯಾಲಜಿ ಇತ್ತಂತ ತಗೋರಿ, ಸೋಷಿಯಲ್ ವರ್ಕ್ ಇತ್ತಂತ ತಗೋರಿ, ಫಿಸಿಕ್ಸ್ ಇತ್ತಂತ ತಗೋರಿ, ಕೆಮಿಸ್ಟ್ರಿ ಇತ್ತಂದ್ರೆ ತಗೋರಿ, ಕನ್ನಡ ಸಾಹಿತ್ಯ ಇತ್ತಂತ ತಗೋರಿ, ಮರಾಠಿ ಲಿಟ್ರೇಚರ್ ಇತ್ತು ತಗೋರಿ, ಜಾಗ್ರಫಿ ತಗೋರಿ, ಹಿಸ್ಟ್ರಿ ತಗೋರಿ, ಪೊಲಿಟಿಕಲ್ ಸೈನ್ಸ್ ತಗೋರಿ, ಇಕನಾಮಿಕ್ಸ್ ಇದ್ರೆ ಇಕನಾಮಿಕ್ಸ್ ತಗೊಂಡು ಅದನ್ನ ಬೇರೆಯವ್ರಿಗೆ ಯಾರಿಗೂ ಕೊಡ್ಬೇಡ್ರಿ. ನಂದು ಒಯ್ದ್ರು ಇನ್ನೊಬ್ರಿಗೆ ಹಂಚಿದಾರಂದ್ರ ಆತರಲ್ಲ, ಅದಕ್ಕೆ ಅಂತಾರ ತಮ್ಮ ಜ್ವಾಳ ಬಿಟ್ಟು ಗೌಡನ ಜ್ವಾಳ ಹಾರ್ಯಾರು ಬೀಸಿದ್ರಂತ ಒಂದು ಗಾದೆ ಮಾತದ್ರಿ. ಒಬ್ರು ಏನ್ ಮಾಡ್ತಾರ್ರಿ, ತನ್ನ ಜ್ವಾಳ ಬೀಸೋದು ಬಿಡ್ತಾರ, ಗೌಡನ ಜ್ವಾಳ ಹಾರ್ಯಾಡಿ ಬೀಸ್ತಿರಂತ. ಹಂಗ ನಂದು ಮಟ್ರಲ್ ತಗೊಂಡು ಎಲ್ಲರೂ ಹಂಚ್ಕೊಂತ ಕೂತಿರಂದ್ರೆ ನಿಮ್ ಕೈಗೆ ಏನ್ ಸಿಗೋದು? ಹೆಂಡಿ ಸಿಗ್ತದೆ, ಎಮ್ಮಿ ಹೆಂಡಿ. ಹಂಗೆ ಮಾಡಬೇಡ್ರಿ. ಇದ್ರ ಬೆಲೆ ನನಗೆ ಗೊತ್ತೈತಿ. ಸೊ ಹೀಗಾಗಿ ಪ್ಲೀಸ್ ಇದನ್ನ ಅನಾಲಿಸಿಸ್ ಮಾಡ್ರಿ. ಇದು ಅನಾಲಿಸಿಸ್ ಮಾಡಿದ್ಮೇಲೆ 3 year ಕ್ವಶನ್ ಪೇಪರ್ ಅನ್ನ ತಗೊಳ್ರಿ. ಆಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತೈತಿ. ಈ ಕ್ವಶನ್ ಅನಾಲಿಸಿಸ್ ಮಾಡುವಾಗ ಸಿಲೆಬಸ್ ಪ್ರಕಾರ ಐತೋ ಇಲ್ಲ ಅನ್ನೋದು ಗೊತ್ತಾಗ್ತೈತಿ. ಇದನ್ನು ನೋಟ್ಬುಕ್ದೊಳಗೆ ನೋಟ್ಸ್ ಮಾಡ್ರಿ. ನೋಟ್ಸ್ ಮಾಡಿದ್ಮೇಲೆ ರಿವಿಷನ್ ಮಾಡಬೇಕು. ರಿವಿಷನ್ ಮಾಡಿದ್ರಿ ಯು ವಿಲ್ ಗೆಟ್ ದ ಸಕ್ಸಸ್. ಓಕೆ, ಈ ರೀತಿ ಮಾಡ್ರಿ. ನಿನ್ನೊಬ್ರು ನನ್ನ ಮೊಬೈಲ್ ಎಲ್ಲದ ನಿನ್ನೊಬ್ರು ಮೆಸೇಜ್ ಮಾಡಿದ್ರು, ನಿನ್ನ ಸಲುವಾಗಿನೇ ಮೆಸೇಜ್ ಮಾಡ್ಯಾರ ಅವರು. ಏನಂತೇಳಿ, ಈ ಸಲ ನಮ್ಮ ಚಿನ್ನು ಗಾಟ್ ಫಸ್ಟ್ ರ್ಯಾಂಕ್. ಎಷ್ಟು ಮೆಡಲ್ ಬಂದವ್ರು ಚಿನ್ನುಗೆ. ಅಣ್ಣ ಸಮಾಧಾನ ಅದನ್ರಿ, ಬಟ್ ಚಿನ್ನು ಹ್ಯಾಸ್ ಗಾಟ್ ಫಸ್ಟ್ ರ್ಯಾಂಕ್ ಇನ್ ಅವರ್ ಸ್ಕೂಲ್. ಒಂದು 5 ಮೆಡಲ್ ಬಂದವ್ರ ಅಮ್ಮಗೆ. ನಿನ್ನೊಬ್ರು ಹುಡುಗರು, ಯಾರು ಅವ್ರ ಹೆಸರ, ಯಾರೋ ಅಮ್ಮ ಅವರು, ಇಲ್ಲೊಬ್ರು ನಿನ್ನ ಮೆಸೇಜ್ ಮಾಡ್ರಿ, ನಾನು ನಿನ್ನ ತೋರಿಸಿಲ್ಲ, ನಾನು ಈ ಊರಿಗೆ ಹೋಗಿದ್ದೆ ಅಂತ ತಿಳ್ಕೊಂಡು. ಅವ್ರು ಸರ ನಿನ್ನ ಬಗ್ಗೆ ಒಂದು SSLC ಒಳಗೆ 10th ನಿನ್ನಂಗೆ ಒಂದು ಹುಡುಗಿ ಫಸ್ಟ್ ರ್ಯಾಂಕ್ ಬಂದಾಳಂತ ಇಡೀ ಕರ್ನಾಟಕ. ಇಲ್ಲ ಹಂಗೆ ನಿನ್ನಂಗೆ ಅದ ಫೋಟೋ ಹುಡುಗಿದು. ಇಲ್ವಾ, ಓದು ಏನದು ನೋಡು. ಇಲ್ಲಿ ಯಾರು ಕಳ್ಸ್ಯಾರವರು, ಶ್ರೀನಿವಾಸ ಸರ್ ಅಂತ ಒಬ್ರು ಮೆಸೇಜ್ ಮಾಡ್ಯಾರ. ಸರ್ ನೆಕ್ಸ್ಟ್ ನಿಮ್ಮ ಮಗಳು SSLC ಟಾಪರ್. ಈ ಫೋಟೋ ನೋಡಿ ನಿಮ್ಮ ಮಗಳು ವಿಡಿಯೋನಲ್ಲಿ ಮಾತಾಡೋ ನೆನಪು ಆಯ್ತು ಸರ್, ಶುಭವಾಗಲಿ. ಇಷ್ಟೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ಗೌರವ ಹೀಗೆ ಇರಲಿ ಸರ್. ಥ್ಯಾಂಕ್ ಯು ಅಂತ ಹೇಳ್ರಿ. ಮತ್ತೆ ಅವ್ರಿಗೆ ಯಾಕೆ ನಾಚಲ್ಗತ್ತಿರಲ್ರಿ ಅಮ್ಮ, ಗೋಲ್ಡ್ ಮೆಡಲ್ ಎಲ್ಲ ಸಿಕ್ಕವ ನಿಮಗೆ. ಓಕೆ ಮಾಡ್ರಿ, ಕೆಸೆಟ್ಗೆ ನೆಟ್ಟಿಗೆ ಫುಲ್ ಪ್ರಿಪರೇಷನ್ ಮಾಡ್ರಿ, ಒಳ್ಳೇದಾಗ್ತದೆ. ಓಕೆ, ಇನ್ನೊಮ್ಮೆ ನಿಮ್ಗೆಲ್ಲರಿಗೂ ಶುಭಾಶಯ ಹೇಳುತ್ತಾ, ಲೈಫ್ ಈಸ್ ಓನ್ಲಿ ವಾಟ್ ಯು ಚೂಸ್ ಟು ಮೇಕ್ ಇಟ್.
ಓಕೆ, ನೀವೇ ಅದನ್ನ ಕರೆಕ್ಟಾಗಿ ಚೂಸ್ ಅನ್ನ ಮಾಡ್ಬೇಕು, ಸೆಲೆಕ್ಟ್ ನೀವು ಮಾಡಬೇಕು. ನಿಮ್ಮ ಏಳಿಗೆಗೆ ನೀವೇ ಕಾರಣ, ನಿಮ್ಮ ಅವನತಿಗೆ ನೀವೇ ಕಾರಣ. ಹೀಗಾಗಿ ಒಳ್ಳೇದನ್ನ ನೋಡ್ರಿ, ಒಳ್ಳೇದನ್ನ ಆಲೋಚನೆ ಮಾಡ್ರಿ, ಒಳ್ಳೆ ಮಟೀರಿಯಲ್ ಓದ್ರಿ, ಒಳ್ಳೆ ಕಂಟೆಂಟ್ ಅನ್ನ ನೀವು ಕೇಳ್ರಿ, ಒಳ್ಳೇದನ್ನ ನೀವು ಮಾಡ್ರಿ, ಅಂದ್ರೆ ನೀವು ಒಳ್ಳೇದಾಗ್ಬೋದು. ಸೊ ಇನ್ಪುಟ್ ಒಳ್ಳೇದನ್ನ ಕೊಡ್ರಿ, ಔಟ್ಪುಟ್ ಯು ವಿಲ್ ಗೆಟ್ ದ ಗುಡ್ ರಿಸಲ್ಟ್. ಸೊ ನೆಟ್ ಕೆಸೆಟ್ ಸಲುವಾಗಿ ಫುಲ್ ಪ್ರಿಪರೇಷನ್ ಮಾಡ್ಕೊಂತೀರಿ. ಬರುವ ಕೆಸೆಟ್ ಎಕ್ಸಾಮ್ ಅಂತೂ ನಾವು ಪಾಸ್ ಮಾಡೋದೈತಿ, ಅದಕ್ಕಿಂತ ಮುಂಚೆ ಇದು ಎಕ್ಸಾಮ್ ಇದೆ. ಸೊ ನೋಟ್ಸ್ ಮಾಡಿದ ನಂತರ ರಿವಿಷನ್ ಮಾಡ್ರಿ. ಯಾರು ಸತತವಾಗಿ ರಿವಿಷನ್ ಮಾಡುತ್ತಾರೋ ಅವರು ಕೆಸೆಟ್ ಪಾಸ್ ಆಗುತ್ತಾರೆ. ಓಕೆ, ಸೊ ಸಾಧ್ಯ ಆದ್ರೆ ಇದು ನನ್ನ ಬುಕ್ಕು ಮತ್ತು ನನ್ನ ಕ್ವಶನ್ ಬ್ಯಾಂಕ್ ತಾವೆಲ್ಲರೂ ಪಡೆದು ರಿಸಲ್ಟ್ ಅನ್ನ ಪಡೆದುಕೊಳ್ಬೇಕು. ಒನ್ಸ್ ಅಗೇನ್ ಆ ಯಶ್ ಅನ್ನೋ ಹುಡುಗರಿಗೆ, ಗತ್ತರಿ ಹುಡುಗರಿಗೆ ಅಭಿನಂದನೆಗಳು. ನಿಮಗೂ ಕೂಡ ಅಭಿನಂದನೆ. ಮತ್ತು ನಮ್ಮ ಮಂಜು ಅನ್ನೋ ಸಣ್ಣ ಹುಡುಗ, 6ನೇ ಕ್ಲಾಸ್ ಹುಡುಗ, ಅವನಿಗೂ ಅಭಿನಂದನೆ. ಚಿನ್ನು ಇವ್ರಿಗೂ ಅಭಿನಂದನೆ. ಅವ್ರು ರ್ಯಾಂಕ್ ಬಂದಾರೆ. ಸೊ ನೀವು ಕೂಡ ರ್ಯಾಂಕ್ ಬರ್ರಿ ಅನ್ನೋತ ಹೇಳುತ್ತಾ, ನಮ್ಮ ಅಣ್ಣ ಸಮರ್ಥನ ನಮ್ಮ ಮುಂದಿನ ವರ್ಷ ಹಾಕಿ ಮ್ಯಾಚ್ ಹೋಗಿ ರ್ಯಾಂಕ್ ಬರ್ತೀನಪ್ಪ ಅಂದ, ಅವನಿಗೂ ಬೆಸ್ಟ್ ಆಫ್ ಲಕ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮಮ್ಮಿಗೆ ಅಡಿಗೆ ಮಾಡೋ ಬೆಸ್ಟ್ ಆಫ್ ಲಕ್. ಚಲೋ.